ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮ್ಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಕೇಂದ್ರದ ಹಣಕಾಸು ಮಂತ್ರಿ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದು ಅದಾದ ಮೇಲೆ ನೋಡ್ರಿ, ಮಧ್ಯಮ ವರ್ಗದವ್ರಿಗೆ ಎಷ್ಟು ಹಿಗ್ಗಾಗ್ಯದ ಗೊತ್ತಾ? ಆದ್ರೆ ಎಲ್ಲಾದ್ರಾಗೂ ಕೊಂಕು ತೆಗೆಯುವಂತಹ ವಿರೋಧ ಪಕ್ಷದವರು ಕಾಂಗ್ರೆಸ್ನವರು ಮೋದಿ ಬಜೆಟ್ ಬಂಡವಾಳ ಅಂತ ಒಂದು ಪೋಸ್ಟ್ ಹಾಕೊಂಡೈತ್ರಪ್ಪ. ನೋಡ್ರಿ, ಮೊದಲ ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು. ಇದ್ರಾಗ ಈ ಫೋಟೋನ್ಯಾಗ ನೋಡ್ಬೇಕು ನೀವು, ಜುಮ್ಲಾ ಅನ್ನೋ ಪದ ಐತಿ. ನನಗಿದು ಗೊತ್ತಾಗ್ಲಿಲ್ಲ. ಜುಮ್ಲಾ ಅನ್ನೋ ಪದ ಯಾಕೆ ಗೊತ್ತಾ? 2018 ರಾಹುಲ್ ಗಾಂಧಿ ಲೋಕಸಭಾ ಅಧಿವೇಶನದಾಗ ಭಾಷಣ ಮಾಡೋ ಮುಂದೆ ಬಳಸಿದ್ರು. ಈ ಜುಮ್ಲಾ ಪದ ಅರ್ಥ ನೋಡಿದಾಗ ಏನಂದ್ರೆ ಸುಳ್ಳು ಭರವಸೆ ಅಂತ ಹೇಳಿದ್ ಒಂದು ಹಿಂದಿ ಶಬ್ದ. ಹಿಂಗಾಗಿ ಈ ಫೋಟೋ ಹಿಂದಿನ ಮಾಸ್ಟರ್ ಮೈಂಡ್ ರಾಹುಲ್ ಗಾಂಧಿ ಅನ್ನೋದು ನನಗಂತೂ ಖಾತ್ರಿ ಆಗೋಯ್ತು. ಇನ್ನು ವಿಷಯಕ್ಕೆ ಬರ್ತೀನಿ. ಏನಂದ್ರ 12,75,000 ತನಕ ಯಾವುದೇ ಟ್ಯಾಕ್ಸ್ ಅಂದ್ರ ತೆರಿಗೆ ಪಗಾರದಾಗಿಂದು ಕಟ್ ಆಗುದಿಲ್ಲ. ಅಕಸ್ಮಾತ್ ಏನರೆ 13 ಲಕ್ಷ ಪಗಾರ ಇತ್ತಂತ ತಿಳ್ಕೊರಿ ನೀವು, ಅದ್ರಾಗ 4 ಲಕ್ಷಕ್ಕ ತೆರಿಗೆ ವಿನಾಯಿತಿ ಸಿಗ್ತೈತಿ. ಆಮೇಲೆ ಈ 4 ರಿಂದ 8 ಲಕ್ಷಕ್ಕ 5% ಟ್ಯಾಕ್ಸ್ ಕಟ್ ಆಗ್ತದ ಪಗಾರದಾಗ. ಇನ್ 8 ರಿಂದ 12 ಲಕ್ಷಕ್ಕ 10% ಟ್ಯಾಕ್ಸ್, 12 ರಿಂದ 18 ಲಕ್ಷಕ್ಕ 15% ಟ್ಯಾಕ್ಸ್ ಕಟ್ ಆಗ್ತದ. ಆಮೇಲೆ ಈ ಕಟ್ ಆಗಿರೋ ಟ್ಯಾಕ್ಸ್ ಎಲ್ಲೂ ಹೋಗುದಿಲ್ಲ. ಪ್ರತಿ ವರ್ಷ ನಾವು IT ರಿಟರ್ನ್ಸ್ ಮಾಡ್ತೇವಿಲ್ಲ, ಅದನ್ನ ಸಲ್ಲಿಸಿದಾಗ ಹೊಳ್ಳೆ ಪಡ್ಕೋತೀವಿ. ಕಟ್ ಆಗಿದ ಟ್ಯಾಕ್ಸ್ ಜೊತೆಗೆ ಕೇಂದ್ರ ಸರ್ಕಾರ ಬಡ್ಡಿ ಹಾಕಿ ಹೊಳ್ಳೆ ಕೊಡ್ತೈತಿ. ಈ ಟ್ಯಾಕ್ಸ್ ಪದ್ಧತಿ ಏನೈತಲ್ಲ, ಇಡೀ ಈ ಸ್ಲ್ಯಾಬ್ ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 87 ಅಡಿನ್ಯಾಗ ಬರ್ತೈತಿ. ಇದನ್ನ ಎಲ್ಲಾಕ್ಕಿಂತಲೂ ಮೊದಲು ನಮ್ಮ ದೇಶದಾಗ ಜಾರಿ ತಂದಿದ್ದೆ ಕಾಂಗ್ರೆಸ್ನವರು. ಆದ್ರೆ ಅದನ್ನೆಲ್ಲ ನೆನಪು ಹಾರಿಬಿಟ್ಟಾರ ಕಾಣ್ತದ. ಪಾಪ ಏನ್ ಮಾಡೋದು ಹೇಳ್ರಿ? ಅವ್ರಿಗೆ ಈ ಎಕನಾಮಿಕ್ಸ್ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ, ಏನಿಲ್ಲ. ಪಾಪ ಅವ್ರ ಆರ್ಥಿಕ ತಜ್ಞರಿದಾರಲ್ಲ, CM ಸಿದ್ದರಾಮಯ್ಯನವರಿಂದ ಕೇಳಿದ್ರೆ ತಿಳ್ಕೊಬೇಕ್ರಪ್ಪ. ತಮಗೊಂದು ಗೊತ್ತಾಗಿಲ್ಲ, ದಡ್ರದಾರ ಅಂದ್ರೆ ಮಂದಿನೂ ದಡ್ರ ಮಾಡ್ಲಿಕ್ಕೆ ಹೋಗ್ಬಾರ್ದು, ಬರೇ ಸುಳ್ಳು ಗೊಳ್ಳು ಸುದ್ದಿ ಹಬ್ಸೋದ್ರಾಗ ಹೋಗ್ಬಾರ್ದು ಅಂತ ಹೇಳ್ತೀನಿ ನೋಡ್ರಿ. ಇಲ್ಲ, ನಾವು ಹೆಚ್ಚಿಗೆ ನಿರೀಕ್ಷೆ ಮಾಡ್ಲಿಕ್ಕತ್ತೀವಿ ಬಿಡ್ರಿ. ಯಾಕಂತ ಹೇಳ್ತೀನಿ ಕೇಳ್ರಿ. ಅದ್ರಾಗೂ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಾಗ ಒಬ್ಬರಿಗಿಂತ ಒಬ್ರು ಸಚಿವರು ಏನ್ ಅದ್ಭುತ ಅಂತೀರಿ ನೀವ. ಅಲ್ಲ, ಕನ್ನಡ ಚಂದ ಓದ್ಲಿಕ್ ಬರಲ್ಲ, ಮಾತಾಡ್ಲಿಕ್ ಬರಲ್ಲ, ಬರೆದು ಕೊಟ್ಟಿದ್ ಭಾಷಣ ಚಂದ ಓದ್ಲಿಕ್ ಬರಲ್ಲ ಅಂತ ಹೇಳಿ ಶಿಕ್ಷಣ ಮಂತ್ರಿ ಆಗಿರುವಂತಹ ಮಧು ಬಂಗಾರಪ್ಪನವ್ರು ಬಹಳ ಫೇಮಸ್ ಆಗಿದ್ರು. ಈಗ ಮತ್ತೊಬ್ರು ಅಂಥವ್ರದೇ ಒಂದು ವಿಡಿಯೋ ಈಗ ಫುಲ್ ವೈರಲ್ ಆಗಿಬಿಟ್ಟದ. ಇವರು ಓದೋದಲ್ಲ, ಬರೀಲಿಕ್ಕೆ ಹೋಗ್ಯಾರ, ಬೋರ್ಡ್ ಮೇಲೆ ಏನೋ ಒಂದು ಬರೀಲಿಕ್ಕೆ ಹೋಗ್ಯಾರ. ಇವರು ನಮ್ಮ ಮಧು ಬಂಗಾರಪ್ಪ 2.0 ಅನ್ಬೇಕಾ ಏನ್ ಅನ್ಬೇಕಾ ಗೊತ್ತಿಲ್ಲ. ಏನಿಲ್ರಿ, ಬಹಳ ಸಿಂಪಲ್, ಏನ್ ದೊಡ್ಡ ಭಾಷಣ ಬರೀಲಿಕ್ಕೆ ಹೋಗಿಲ್ಲ ಅವರು. ಬೋರ್ಡ್ ಮೇಲೆ ಶುಭವಾಗಲಿ ಅಂತ ಬರಿಬೇಕಾಗಿದ್ದನ್ನ ಶುಭ ಅನ್ನೋ ಒಂದು 2 ಅಕ್ಷರ ಸಹಿತ ಕರೆಕ್ಟ್ ಬರೀಲಿಕ್ಕೆ ಬರ್ಲಾಗ್ಯದ ಅವ್ರಿಗೆ. ಶ ಮತ್ತು ಬ ಬರ್ದಾರ. ಇನ್ನು ಇದು ಯಾವ ಇಲಾಖೆ ಯಾವ ವಿಭಾಗದ ಮಂತ್ರಿ ಅಂತ ಕೇಳಬೇಡ್ರ, ಅದನ್ನ ಹೇಳಲಿಕ್ಕೆ ನನಗೆ ಒಂಥರ ಅಸಹ್ಯ ಅನ್ಸ್ಲಿಕ್ಕತ್ತದ. ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆದಂತಹ ಶಿವರಾಜ್ ತಂಗಡಗಿ ಅವರು. ನೋಡ್ರಿ ಒಂದ್ಸಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮಂತ್ರಿ ಆಗಿರುವಂತವ್ರು, ಶಿಕ್ಷಣ ಇಲಾಖೆಗೆ ಮಂತ್ರಿ ಆಗಿರುವಂತವ್ರು ಎಂತೆಂತ ಆಯ್ಕೆ ಮಾಡ್ತಾರ ಬಿಡ್ರಿ. ಇನ್ ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ಪಾಪ ಈ ರಾಷ್ಟ್ರೀಯ ಅಧ್ಯಕ್ಷರದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರಿಗೆ ನೋಡಿದ್ರೆ ನನಗೆ ಬಹಳ ಹಾಳಾಗ್ತದೆ. ಅವ್ರ ಮಾತಿಗೆ ಯಾರು ಕಿಮ್ಮತ್ತೆ ಕೊಡಲಾಗ್ಯಾರ. CM ಚೇಂಜ್ ಆಗುದ್ರ ಬಗ್ಗೆ, CM ಬದಲಾವಣೆ ಬಗ್ಗೆ ಯಾರು ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಸೂಚನೆ ಕೊಟ್ಟರು ಸಹಿತ ಕಾಂಗ್ರೆಸ್ ನಾಯಕರು ಅವ್ರವ್ರ ಬೆಂಬಲಿಗರು ತಮ್ಮದೇ ರಾಗ ಹಾಡ್ಲಿಕ್ಕತ್ತಾರ್ರಿಪಾ. ಏನ್ ಮಾಡ್ತೀರಿ ಹೇಳ್ರಿ? ಒಂದು ಕಡಿ ಓಪನ್ ಸ್ಟೇಜ್ನ್ಯಾಗ ಭಾಷಣ ಮಾಡೋ ಮುಂದೆ ಮಾಗಡಿ ಶಾಸಕ HC ಬಾಲಕೃಷ್ಣ ಏನ್ ಅನ್ಬೇಕು, ಇನ್ನೇನು ರಾಜ್ಯದ ಚುಕ್ಕಾಣಿ ಹಿಡಿತಾರ ಅಂತ ಇನ್ಡೈರೆಕ್ಟ್ ಆಗಿ DKಶಿ ಅವರು ಮುಂದಿನ CM ಅನ್ನೋದನ್ನ ಹೇಳ್ಯಾರ. ನಮ್ಮ
ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಮಹಾಕುಂಭ ಮೇಳದಾಗ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಇಟ್ಕೊಂಡು ಮುಂದಿನ CM ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಘೋಷಣೆ ಕೂಗಿದ್ದೇ ಕೂಗಿದ್ದು. ಮುಂದಿನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಲ್ರಿ, ನನಗನಿಸ್ತದ ಈ CM ಬದಲಾವಣೆ ಆಗಬೇಕು ಅಂತ ಇವರೆಲ್ಲ ಮಾತಾಡೋದಕ್ಕೂ ಮೊನ್ನೆ ಅಷ್ಟೇ DK ಶಿವಕುಮಾರ್ ಅವರು ತಮಿಳುನಾಡಿನ ಪ್ರತ್ಯಂಗಿರ ಗುಡಿ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ನೋಡ್ರಿ. ಅದಕ್ಕ ಏನು ಗೊತ್ತಿಲ್ಲ, ಪಾಪ ಸಿದ್ದರಾಮಯ್ಯನವ್ರಿಗೆ ಆರಾಮ್ ತಪ್ಪಿಬಿಟ್ಟೈತಿ. ನಿನ್ನೆ ಮೊಳಕಾಲ್ ನೋವು ಅಂತ ಹೇಳಿ ಮಣಿಪಾಲ್ ದವಾಖಾನೆಗ ಟ್ರೀಟ್ಮೆಂಟ್ ತಗೊಂಡಾರ. 1-2 ದಿನ ಫುಲ್ ರೆಸ್ಟ್ ಮಾಡ್ಬೇಕು ಅಂತ ಹೇಳ್ಯಾರ. ಕಾರ್ ಏರೋ ಮುಂದನು ಎಷ್ಟು ತ್ರಾಸ್ ಪಡ್ಲಿಕತ್ತಿದ್ರು, ಪಾಪ ಕುಂಟುಕೊಂತೆ ಕಾರ್ ಏರ್ಯಾರಪ್ಪ. ಯಾರ ದೃಷ್ಟಿ ಬಿತ್ತೋ ಏನೋ, ಜಲ್ದಿ ಆರಾಮ್ ಆಗ್ಬೇಕು ನೋಡ್ರಿ ಅವ್ರಂತೂ. ಅಲ್ಲಿ ಸಿದ್ದರಾಮಯ್ಯನವರು ಪಾಪ ಟ್ರೀಟ್ಮೆಂಟ್ ತಗೊಂಡು ರೆಸ್ಟ್ ಮಾಡ್ಲಿಕ್ಕತ್ರ. ಇಲ್ಲಿ DKಶಿ ಅವರು ಫುಲ್ ಜಾಲಿ ಜಾಲಿ. DCM DK ಶಿವಕುಮಾರ್ ಅವರು, ಶಾಸಕ CP ಯೋಗೇಶ್ವರ್ ಅವರು, ಬಹಳಷ್ಟು ಸಚಿವರು, ಕಾಂಗ್ರೆಸ್ ಪಕ್ಷದ ಎಷ್ಟೋ ನಾಯಕರು ಎಲ್ಲರೂ ಇದ್ರು. ಎಲ್ಲಿ ಹೋಗಿದ್ರು ಅಂತ ಹೇಳಿದ್ರೆ ಕಣ್ವ ಜಲಾಶಯದ ಸೌಂದರ್ಯ ಕಣ್ತುಂಬಿಕೊಳ್ಳಿಕ್ಕ ಜಾಲಿ ರೈಡ್ ಹೊಂಟಿದ್ರು. ಒಂದೇ ಬೋಟ್ನಾಗ DCM DK ಶಿವಕುಮಾರ್ ಅವರು, ಶಾಸಕರಾದ ಬಾಲಕೃಷ್ಣ ಅವರು, ಕದಲೂರು ಉದಯ್ ಶ್ರೀನಿವಾಸ್ ಮತ್ತು MLC ರವಿ ಅವರು ಎಲ್ಲರೂ ರೈಡ್ ಹೋಗ್ಬಿಟ್ಟಾರ. ಮಸ್ತ್ ಮಜಾ ಮಾಡ್ಲಿಕ್ಕತ್ತಾರ. ಮತ್ತೊಂದ್ ಕಡೆ ಮಾಜಿ ಸಂಸದ DK ಸುರೇಶ್ ಅವರು, ಶಾಸಕ CP ಯೋಗೇಶ್ವರ್ ಅವರು ಇಬ್ರೇ ವಾಟರ್ ಬೈಕ್ ಏರಿ ಒಂದ್ ರೌಂಡ್ ಜಾಲಿ ರೈಡ್ ಹೋದ್ರು. ಸರಿಯಾಗಿ ಅದ ಟೈಮಿಗೆ ಸಿದ್ದರಾಮಯ್ಯನವರು ಮಿಸ್ ಮಾಡ್ಕೊಳಿಕತ್ತಿದ್ರು ಕಾಣ್ತದ. ಇವ್ರೆಲ್ಲರನ್ನು ನನಗ್ ಬಿಟ್ಟು ಇವರೆಲ್ಲ ಜಾಲಿ ರೈಡ್ ಹೋಗ್ಯಾರ ಅಂತ ಹೇಳಿ ಅದ ಟೈಮ್ಗೆ ವಾಟರ್ ಬೈಕ್ ರೈಡ್ ಟೈಮಿಗೆ DK ಸುರೇಶ್ CP ಯೋಗೇಶ್ವರ್ ಇಬ್ರು ಥಮಕ್ ಅಂತ ನೀರಿಗೆ ಬಿದ್ಬಿಟ್ರು. ಮತ್ತೆ ಹಿಂಗ್ ಭಾಳ ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲೇ ದಡದ ಸಮೀಪ ಇದ್ರು, ಲೈಫ್ ಜಾಕೆಟ್ ಹಾಕೊಂಡಿದ್ರು, ಅಂತ ಪರಿ ಏನ್ ಆಗ್ಲಿಲ್ಲ, ತಾವೇ ಏರ್ ಬಂದ್ರು. ಆದ್ರ ಉಪ್ಪು ತಿಂದ ಮೇಲೆ ನೀರ್ ಕುಡಿಬೇಕಂತಾರ. ಇವ್ರು ಏನ್ ತಿಂದ್ರ ಏನ ನೀರಿಗೆ ಬಿದ್ದಾರ ನೋಡ್ರಿ. ನಿಮಗೆಲ್ಲ ನೆನಪೈತ್ಯಾ, ಲೋಕಸಭಾ ಚುನಾವಣೆ ಟೈಮಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರ ಆರ್ಥಿಕವಾಗಿ ಹಿಂದುಳಿದಂತ ಒಂದು 20% ಬಡ ಕುಟುಂಬಕ್ಕೆ ತಿಂಗಳಿಗೆ 6,000 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಭಾರಿ ಭರವಸೆ ಕೊಟ್ಬಿಟ್ಟಿದ್ರು. ಅಷ್ಟೇ ಅಲ್ಲ, ಫಲಾನುಭವಿ ಬಡವರ ಖಾತೆಗೆ ಅಕೌಂಟಿಗೆ ಡೈರೆಕ್ಟ್ ಆಗಿ ರೊಕ್ಕ ಹೋಗ್ಬಿಡ್ತಾವಂತ ತಿಂಗಳ. ಇದು ಏನಿಲ್ಲ ಅಂದ್ರೂ 25 ಕೋಟಿಗಿನ ಅಧಿಕ ಮಂದಿಗೆ ಬಡತನದಿಂದ ಮ್ಯಾಲಕ್ಕೆ ಹತ್ತೈತಿ ಅಂತ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ರು. ಆದ್ರೆ ಇದು ಯಾರಿಗ್ ಮ್ಯಾಲಿಗೆ ಹತ್ತೈತೋ ಗೊತ್ತಿಲ್ಲ. ಇಲ್ಲೊಬ್ಬ ಮಧ್ಯಪ್ರದೇಶದಾಗ ಒಬ್ಬ ಗಂಡನಿಗೆ ಕೋರ್ಟ್ನ್ಯಾಗ ಹೆಂಡತಿ ಜೀವನಾಂಶ ಕೊಡ್ಲಿಕ್ಕೆ ಆದೇಶ ಮಾಡಿತ್ತು. ಅದಕ್ಕ ಆ ಭೂಪ ಏನ್ ಉತ್ತರ ಕೊಟ್ಟ ಅಂದ್ರ, ಮೋದಿ ಸರ್ಕಾರದ ಅವಧಿದಾಗ ನನಗ ಕೆಲ್ಸ ಸಿಕ್ಕಿಲ್ಲ, ಹಿಂಗಾಗಿ ನಾ ಹೆಂಡತಿಗೆ ಜೀವನಾಂಶ ಕೊಡ್ಲಿಕ್ಕ ನನ್ನ ಬಳಿ ರೊಕ್ಕ ಇಲ್ಲ. ರಾಹುಲ್ ಗಾಂಧಿ ಪ್ರಧಾನಿ ಆಗೋ ತನಕ ಸ್ವಲ್ಪ ಕಾಯಿರಿ, ಅವ್ರ ಪ್ರಧಾನಿ ಆದ್ಮೇಲೆ ತಿಂಗಳ ನನ್ನ ಅಕೌಂಟಿಗೆ ಡೈರೆಕ್ಟ್ ಆಗಿ 6,000 ರೂಪಾಯಿ ಹಾಕ್ತಾರ. ಅದ್ರಾಗ ಬೇಕಾದ್ರ 4,500 ರೂಪಾಯಿ ನನ್ನ ಹೆಂಡತಿಗೆ ಸೀದಾ ನನ್ನ ಹೆಂಡತಿ ಅಕೌಂಟಿಗೆ ಹೋಗುವಂಗ ನ್ಯಾಯಾಲಯ ವ್ಯವಸ್ಥೆ ಮಾಡಿದ್ರು ಸಹಿತ ನನಗೇನು ಬೇಜಾರಿಲ್ಲ. ರಾಹುಲ್ ಗಾಂಧಿ ಪ್ರಧಾನಿ ಆಗೋ ತನಕ ಕಾಯಿರಿ ಅಂತ ಹೇಳ್ಯಾನ. ಅಲ್ರಿ ಅಪ್ಪ, ರಾಜಕಾರಣಿಗಳ ಮಾತುಗಳನ್ನ ನಂಬಬೇಕ್ರಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಎಷ್ಟ್ರ ಮಟ್ಟಿಗೆ ನಂಬಬೇಕು, ಯಾವ ಲೆವೆಲ್ ಬಿಗ್ ನಂಬಬೇಕು ಅದು ಬಿಟ್ಟಿದ್ದಪ್ಪ. ಅದು ಇವನು ಬಹಳ ಶಾಣಿ ಅದ ನೋಡ್ರಿ. ರಾಹುಲ್ ಗಾಂಧಿ ಪ್ರಧಾನಿ ಆದಂಗೆ ಇವ ಹೆಂಡತಿಗೆ ಜೀವನಾಂಶ ಕೊಟ್ಟಂಗೆ ಇಂಥವ್ರನ್ನ ನಂಬುದ್ರಿ ಇನ್ನೇನಾಗ್ಲಿಕ್ಕೆ ಆಗ್ತದ ಹೇಳ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.